ಪ್ರಿಯಾ ಫ್ಯಾಮಿಲಿ ಸ್ಟೋರಿ ಅನ್ನೋ ವಿಡಿಯೋದೊಳಗೆ ಸ್ನೇಹನ ಪ್ರೀತಿನ ಐತಲ್ಲ ಆ ಸ್ಟೋರಿ ಹಾಕೇನಿ. ದಯವಿಟ್ಟು ಹೋಗಿ ನೋಡ್ರಿ ಎಲ್ಲರೂ. ಆ ಚಾನಲ್ ಒಳಗೆ ಇನ್ನು ಮುಂದೆ ವಿಡಿಯೋ ಹಾಕ್ಕೊಂತ ಹೋಗ್ತೀನಿ. ಇಷ್ಟು ದಿನ ಅದರದ್ದು ಕೆಲಸ ನಡೆದಿತ್ತು. ಅವ್ರು ಅಲ್ಲಿಂದ ಅಪೀಲ್ ಮಾಡಿದ್ದೆಲ್ಲ ಅವು ಒಪ್ಪಿಗೆ ಆಗೋದೆಲ್ಲ ಸುಮಾರು ಸುಮಾರು ಇದು ಇರ್ತಾವೆ, ಅವೆಲ್ಲ ಮುಗೀತು. ಅದಕ್ಕೆ ಇವತ್ತು ವಿಡಿಯೋ ಹಾಕೇನಿ ಅದರೊಳಗೆ. ದಯವಿಟ್ಟು ಹೋಗಿ ನೋಡ್ರಿ. ಪ್ರಿಯಾ ಫ್ಯಾಮಿಲಿ ಸ್ಟೋರಿ ಅಂತ ಹೊಡೆದ್ರೆ ಬರ್ತೈತಿ. ಆಮೇಲೆ ಬೇರೆ ಯಾವ್ಯಾವುದು ಚಾನಲ್ನವರು ನಮ್ಮ ವಿಡಿಯೋನ ಕಾಪಿ ಮಾಡಿ ಸಿಕ್ಕಾಪಟ್ಟೆ ಜನ ಹಾಕಕತ್ತಾರ. ಆಮ್ಯಾಗ ಚಾನಲ್ ಹೆಸರು ಸೇಮ್ ಇಟ್ಕೊಂಡೆಲ್ಲ ಮಾಡಕತ್ತಾರ. ದಯವಿಟ್ಟು ಅವು ಯಾವ ನಂದಲ್ಲ. ನನ್ನ ವಾಯ್ಸ್ ನಿಮಗೆ ಗೊತ್ತಾಕೈತಿ. ನಾನೀಗ ಸದ್ಯಕ್ಕೆ ಚಾನಲ್ಗಳು ನನ್ನ ಹತ್ರ ಇರೋದೇ ಎರಡೇ ಚಾನಲ್ ಒಳಗೆ ನಾನು ಒಂದ್ರಾಗ ಒಂದು ಡಬಲ್ ಹಾಕ್ಕೊಂತ ಹೋಗ್ತೀನಿ. ಯಾಕಂದ್ರೆ ಚಾನಲ್ ಜಾಸ್ತಿ ಇಲ್ಲ ವಿಡಿಯೋ ಹಾಕಕ್ಕೆ, ಹಾಗಾಗಿ. ಮತ್ತು ಅದು ಆರುಡ ಅದು ಕೆಲಸ ನಡೆದೈತಿ. ಅದ್ರದ್ದು ಒಂದು ಮುಗೀತು ಅಂದರೆ ಆರುಡ ಕನ್ನಡ ಸ್ಟೋರೀಸ್ ಅಂತ ಐತಲ್ಲ, ಅದು ಮುಗೀತು ಅಂದರೆ ಅದ್ರೊಳಗೆ ಒಂದು ಹಾಕಕ್ಕೆ ಶುರು ಮಾಡ್ತೀನಿ ಸದ್ಯಕ್ಕೆ. ದಯವಿಟ್ಟು ಅದು ಈಗ ಸದ್ಯಕ್ಕೆ ಇವೆರಡೇ ಚಾನಲ್ ಒಳಗೆ ಡೈಲಿ ನೋಡ್ರಿ, ವಿಡಿಯೋ ಹಾಕ್ತಿರ್ತೀನಿ. ಅಡಿಗೆ ಮಾತ್ರವಾ ಅಲ್ಟಿಮೇಟ್ ಆಗೈತಿ. ಒಪ್ಪಿಗೆ ಮಾಡಿದ್ದೇನೆ ಇಲ್ಲ, ನಿಮ್ಮ ಅತ್ತಿಗೆಮ್ಮನು ಇಪಿ ಸ್ಪ್ರೇ ಮಾಡಿದ್ದಕ್ಕಿನ ಹಾಕೋ, ಭಾರಿ ರುಚಿ ಅದ ನೋಡಿ, ಹಾಕೋ ನೀನು ಒಂದೆರಡು. ಆಮೇಲೆ ಇದು ಮಟನಿಂದ ಆಕಿಗೆ ಬರಲ್ಲಂತೆ, ಅದಕ್ಕೆ ನಾ ಮಾಡಿದೆ. ಮತ್ತು ಈ ರೊಟ್ಟಿ ಇದು ಆಕಿಗೆ ಬಡಿಯಕ್ಕೆ ಬರಲ್ಲಲ್ಲ, ಆಕಿ ಏನು ಮಾಡಿದೆ ಲಟಿಸಿ ಕೊಟ್ಲು, ನಾ ಬೇಯಿಸಿದೆ. ಬಟ್ ಹಂಗೆ ಇಬ್ರು ಕೂಡ ಮಾಡಿದ್ವಿ. ಓ ಹೌದಾ? ಆದ್ರೂ ಮತ್ತೆ ನೀನು ಅಂದಿ ಎಲ್ಲ ಆಕೆ ಕಡೆನೇ ಮಾಡಿಸ್ತೇನೆ, ನಾನು ಕುಂದಿರ್ತೇನಪ್ಪ ಆರಾಮಾಗಿ ಅಂತೇಳಿ. ಅಯ್ಯ, ಏನು ಮಾಡೋಕ್ಕಲ್ಲ, ನನ್ನ ಹಣೆ ಬಾರ. ಈಚೆಗೆ ಕೆಲಸ ಹೇಳಿದ್ರೆ ಮಾಡ್ತಾಳನ ಆಕಿ. ಹೋಗ್ಲಿ ಬಿಡ್ಲ ಆತಾಗ, ಏನೋ ಸಣ್ಣ ಪುಟ್ಟನಾರ ಮಾಡ್ತಾಳಲ್ಲ. ಈಗ ಒಂದಿಷ್ಟು ಬಾಂಡೆ ಅದಾವು, ತಿಕ್ಕೊಂಬ ಅಂತ ಹೇಳೀನಿ. ಹ್ಞೂ ಅಂತ ಹೋಗ್ಯಾಳ. ಏನು ತಿಕ್ತಾಳ ಏನು ಮಾಡ್ತಾಳ, ಒಟ್ಟು ತಿಕ್ಕೊಂಬ ಅಂತ ಹೇಳೇನಿ. ಬಾಂಡೆ ಆದಮೇಲೆ ಕಂಡಪಟ್ಟೆ ಅರಿಬೇದ ಒಗ್ಯಾವು, ಎಲ್ಲ ಆಕಿಗೆ ಹೇಳ್ತೇನೆ. ಆಯ್ತವ, ನೀ ಏನಾರ ಮಾಡ್ಕೊ. ನಿಮ್ಮ ಹೆಣ್ಮಕ್ಳು ಕೆಲಸದ ವಿಚಾರಕ್ಕೆ ನಾನು ಬರಲ್ಲ. ನಾನು ನಿನ್ನೆ ಅಜ್ಜನ ಮನೆಗೆ ಹೋಗಿದ್ದೆ. ಹೌದಾ? ಏನಂತ? ಅದು ಆರಾಮೈತೆ ಅಜ್ಜ? ಅಮ್ಮ ಆರಾಮದಾಳ? ಓ ಎಲ್ಲರೂ ಆರಾಮದಾರ. ಅಲ್ಲವ ಮಂಗಳ ಆರಾಮದಾಳ ಅಂತ ಒಂದು ಮಾತು ಕೇಳಲಿಲ್ಲಲ್ಲ ನೀನು? ಅಯ್ಯಪ್ಪ, ಆಕಿಗೆ ಏನಕ್ಕತ್ಲ? ಆರಾಮದಾಳ. ಅಲ್ಲಿ ಅಜ್ಜಿ ಮನಿ ಆ ಮನಿ ಈ ಮನಿ ಅಂತ ಅಡ್ಡಾಡ್ಕೊಂತ ಉಂಡು ತಿಂದು ಮಜಾ ಮಾಡ್ಕೊಂತ ಆರಾಮಾಗಿ ಅದಾಳ. ನಾನೇ ಯಾಕೆ ಬೇಸರಾಗತ್ತಾ, ಅದಕ್ಕೆ ಮನೆಗೆ ಬಾ ಅಂತ ಕರ್ಯಾಕೆ ಹೋಗಿದ್ದೆ. ಇನ್ನೂ ಡೆಲಿವರಿನೂ ತಡ ಆಯ್ತಲ್ಲ, ಹಂಗಾರೆ ಬರ್ತಾಳ ತಡಿ ಅಂತ ಕರ್ಯಾಕೆ ಹೋದೆ. ನಾ ಇನ್ನೊಂದು ಸ್ವಲ್ಪ ದಿನ ಇದ್ದು ಬರ್ತೀನಿ ಅಂತ ಅಂದ್ಲು. ಮತ್ತೆ ಏನಿಲ್ಲ, ಮತ್ತೆ ನಿನ್ನ ಬಾಯಿ ಮುಚ್ಕೊಂಡಿದ್ದಿ ಚಲೋ ಆಯ್ತು. ಕರ್ಯಾಕೆ ಹೋಗಿದ್ನಂತೀವ ಮೂಲ. ನೋಡಪ್ಪ, ನಾ ಹೇಳ್ತೇನೆ ಕೇಳ, ನನಗೆ ಆರಾಮಾಗಿ ಒಂದು 4 ದಿನ ಇರಾಕ್ ಬಿಟ್ಟು ಬಿಡ್ಲ ತಗೋ. ನಿನ್ನ ಹೆಂಡ್ತಿನ ಕರ್ಸಿ ಯೋ ಹಾಕಿದ್ ಯಾವ ಕೇಳೋಣಪ್ಪ ತೆಲಿವೆ ನೀನ. ಹೆಂಗಿದ್ರು ಸಮಾಧಾನ ಇಲ್ಲ, ಏನಿದ್ರು ಸಮಾಧಾನ ಇಲ್ಲ. ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂತೇಳಿ ತಲೆ ಹಿಡಿಸಿ ಕೈ ಬಿಡ್ತಾಳೆ ಒಂದಳತಿ. ನನಗೆ ಮಾತ್ರ ನಾ ಹೇಳ್ತೇನೆ ಕೇಳ, ನನಗೆ ಅದನ್ನ ಮಾಡಿ ಇದನ್ನ ಮಾಡು ಅಂತ ಮಾತ್ರ ಅನ್ನಕ್ಕೆ ಹೋಗ್ಬೇಡ. ಏನು ಮತ್ತೆ ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ಆರಾಮಾಕಿ ಪಾಡಿಗೆ ಕೆಲ್ಲದಾಳ, ಸುಮ್ಮನಿರು. ಏನು ಬೇಕು ಏನು ಬೇಡ ಎಲ್ಲ ಅಲ್ಲಿ ಅವ್ರ ಅವ್ನ ಕಡೆ ಮಾಡಿಸ್ಕೊಂಡು ತಿಂತಾಳ. ಏನಾಗದೈತಿ? ಹೌದಿಲ್ಲ? ಇಲ್ಲೇ ನಂದೇ ನಾ ಮಾಡ್ಕೊಂಡ್ರೆ ವಜ್ಜಾಗೈತಿ. ಇನ್ನು ಆಕಿನೂ ಎಲ್ಲಿ ಕುಂದ್ರಿಸಿ ಮಾಡಕ್ಕೆ ಹೋಗ್ಲಿಲ್ಲ. ಹೌದಿಲ್ಲ? ಇನ್ನು ಬಿಡಪ್ಪ, ಆಕಿಗೆ ಏನೋ ಅಲ್ಲಿ ತೊಂದರೆ ಐತಿ ಅಂದರೆ ನೀ ಹೇಳೋದು ಸರಿ. ಅಲ್ಲಿ ಏನೂ ತೊಂದರೆನೇ ಇಲ್ಲಲ್ಲ ಆಕಿಗೆ, ಆರಾಮದಾಳಕಿ. ಇಲ್ಲಿಕ್ಕಿಂತ ಆರಾಮ ಅಂತ ತಿಳ್ಕೊಂಬಿಡ. ಇನ್ನೂ ಇಲ್ಲಾದ್ರೆ ಸಣ್ಣ ಪುಟ್ಟ ಎದ್ದು ಕೆಲಸನಾರ ಮಾಡ್ತಾಳ. ಅಲ್ಲ ಅದೂ ಇಲ್ಲಲ್ಲ, ಆಕಿನ ಯಾರು ಕೇಳೋರ ಹೇಳೋರ. ಆಕಿನೇ ಮಾಡಿದ್ದೆ ಬಂತು, ಇಡೀ ಪೂರ್ತಿ ದಿನ ಮಕ್ಕೊಂಡ್ರು ಬಂತು, ಎಚ್ಚರಿದ್ರು ಬಂತು, ಎಲ್ಲ ಒಟ್ಟು ಆಕಿದೆ ಕೈ ಬಾಯಿ ಎಲ್ಲ. ಅದ್ರಾಗೂ ನಮ್ಮಣ್ಣ ಅತ್ತಿಗೆ ಅಂತರೂ ಏನು ಬೇಕು ಏನು ಬೇಡ ಎಲ್ಲ ಕೇಳಿ ಮಾಡಿ ತಿನ್ನಕ್ಕೆ ತಂದು ಕೊಡ್ತಾರ. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಹೌದಿಲ್ಲ? ಇದು ಒಟ್ಟು ಇದು ಮಾಡಕ್ಕೆ ಹೋಗ್ಬೇಡ. ಇರ್ಲಿ ಅಲ್ಲೇ, ಈಗೇನು ಸದ್ಯಕ್ಕೆ ಕರ್ಕೊಂಬರ್ಬೇಡ ಮಗನೇ. ಏನು ಒಂದೀಟ ಅಮ್ಮನ ಕಷ್ಟ ಅರ್ಥ ಮಾಡ್ಕೊರ. ಏನು ಮಾತು ಬಿಡು. ನಾನು ಹಂಗಾರೆ ಬೇಸರ ಆಗೈತಲ್ಲ ಅಂತೇಳಿ ಇದು ಮಾಡಿದ್ದೆ. ಮತ್ತು ನೀವು ಕರ್ಕೊಂಡೇ ಬರಬೇಡ ಅಂತಂದ್ರೆ ನಾನಾರ ಏನು ಮಾಡಲಿ? ಆಯ್ತು ಬಿಡು. ಇರೋಳಕ್ಕಲ್ಲೇ ಇನ್ನೂ ಸ್ವಲ್ಪ ದಿನ. ಏನು ಸರಿ, ಬೇಡ ನಂಗೆ ಡೆಬ್ಬಿ ಕಟ್ಟವ. ನನಗೆ ಇವತ್ತು ಮತ್ತೆ ಬರೋಕ್ಕಾಗಲ್ಲ ಮಧ್ಯಾಹ್ನಕ್ಕೆ. ಏನು ನಾನು ಅಲ್ಲೇ ಊಟ ಮಾಡ್ತೀನಿ. ಆಯ್ತು, ಕಾಡ್ತೇನಪ್ಪ. ಯಶೋದ ಹಾ ತೀರ ಅದ್ರಾಗ ಬಂಡೆದಾಗ ಇವ್ ನನ್ನ ಮಗಂದು ಡಬ್ಬಿ ಐತ್ ನೋಡು. ಊಟ ಕಟ್ಟೋದು ಆ ಡಬ್ಬಿ ತಿಕ್ಕೊಂಡು ತಗೊಂಬ. ಇಲ್ಲೋಟ ಡಬ್ಬಿ ಕಟ್ಟಬೇಕು. ಸರಿ ಆಯ್ತು. ಇಡೀ ದಿನ ಅದನ್ನ ಮಾಡ್ತಿರ್ತೀಯ, ಯಾಕೆ ಬೇರೆ ಕೆಲಸದ ಕಡೆ ಲಕ್ಷ್ಯ ಕೊಡ್ತೀಯ ನೋಡು. ನಮ್ಮನಿ ಮಿಜಿ ಮಾಡ್ತೀಯವ. ಒಂದು ಕೆಲಸ 16 ಸಲ ಹೇಳ್ಬೇಕು. ಇದೊಂದು ಕೋಟ ತಗ. ಅಲ್ಲವ ಏನೋ ಸೀರೆ ತಂದು ಕೊಟ್ಲಂತೆ ನಮ್ಮ ಅತ್ತಿಗೆಮ್ಮ. ಹ್ಞೂನ್ಲ, ಎಂಥ ಚಲೋ ಸೀರೆ ತಂದು ಆಗುತ್ತಾ. ಭಾರಿ ಚಲೋ ಐತಿ, ಕರೆನ ಸುಳ್ಳಲ್ಲ. ಭಾರಿ ಚಂದ ಐತಿ ಸೀರೆ. ಜಂಪರ್ ಹೊಲ್ಸಕ್ಕೆ ಕೊಟ್ಟು ಬರ್ಬೇಕಾಗೈತಪ್ಪ ಹೋಗಿ. ಅಷ್ಟು ಚಲೋ ಸೀರೆ ಇಲ್ಲಿ ಹಳ್ಳಿಯಾಗ ಯಾರ ಕೈಯಾಗ ಕೊಡೋದಲ್ಲಪ್ಪ, ಕೆಡ್ಸಿಟ್ಟಾವು. ಇಲ್ಲೇ ಪ್ಯಾಟಿಗೆ ಹೋಗಿ ಕೊಟ್ಟು ಬರೋಣ ಅಂತ ಮಾಡೀನಿ. ನಿಮ್ಮ ಕೈ ಕೊಡ್ಲಿ ಅಂದ್ಲ ಆತಿ ಜಂಪರು. ಆ ಸೀರೆದು ಜಂಪರ್ ಕಟ್ ಮಾಡಿ ಅದನ್ನಲ್ಲೇ ಪ್ಯಾಟಾಗ ಕೊಟ್ಟು ಬಿಡ್ತೀಯನ. ಆತಿ ಜಂಪರ್ ಇದ್ರೆ ಸಾಕು, ಹೊಲಿತಾರೆ ಬೇಕಾದಂಗೆ. ರೊಕ್ಕ ಕೇಳಿ ಮಾಡಿ ನಂಗೆ ಫೋನ್ ಹಚ್ಚು, ನಾ ಹ್ಞೂ ಅಂದ್ರೆ ಕೊಟ್ಟ ಬಿಡು. ಮತ್ತು ನಾ ಎಲ್ಲಿ ಪ್ಯಾಟಿಗೆ ಹೋಗ್ಲಿ ಅದಕ್ಕಂತ. ಹೋಗವ, ನಾನು ಜಂಪರ್ ಗಿಂಪರ್ ಎಲ್ಲ ತೊಗೊಂಡು ಹೋಗಿ ಆ ಹೆಣ್ಮಕ್ಳು ಅಂಗಡಿಯಾಗ ನಿಂದ್ರಾಕೊಲ್ಲಪ್ಪ. ನಂಗೆ ಒಂಥರ ಮುಜುಗರ ಆಕತ್ತವ ನಾವಲ್ಲೇ ಹೋಗಕ್ಕೆ. ನಿಂಗೆ ಬೇಕಂದ್ರೆ ನೀನು ಕೊಡ್ಕೊಂಡು, ನಾನು ಆಗಲ್ಲ ನೋಡು. ಏನಾರ ಒಂದು ಕೆಲಸ ಹೇಳಿದ್ರೆ ಮಾಡೋಕ್ಕಾಗಲ್ಲ ನಿಮಗೆ, ಮೈ ಒಜ್ಜಿ. ಹೋಗವ ಒಲ್ಲ ನಾನು. ಮತ್ತೆ ಮಂಗಳ ಆರಾಮಿದ್ಲಾ?
ಓ ಆರಾಮದಾಳ. ಅಯ್ಯೋ ಹೋಗಿದ್ದೆ ತಲೆ ಇಡಿಸಿದ್ಲಪ್ಪ ಅದೆಂತದ ಅವ ಇಲ್ಲಿದ್ದಾಗ ಅಷ್ಟು ಹೊಟ್ಟೆ ಇದ್ದಿದ್ದಿಲ್ಲಕ್ಕಿದು. ಈಗ ಮೊನ್ನೆ ನಾವು ಹೋಗಿದ್ನಲ್ಲ ಎಷ್ಟು ಹೊಟ್ಟೆ ಕಾಣಕತ್ತತಿ ಬೇಕಿದು. ಅಲ್ಲ ಹೊಟ್ಟೆ ಕೂಸೈತ್ಲ ದಿನಕ್ಕೆ ದಿನ ಮತ್ತೆ ಹೊಟ್ಟೆ ಬೆಳಿತೈತಿ. ಅಯ್ಯ ಬಾಡೆ ಹಂಗೆಲ್ಲ ಅನ್ಬಾರ್ದು, ನಿದ್ರಕ್ಕೆ ಸುಮ್ಮನೆ ಹಂಗೆ ಅನ್ಬಾರ್ದು. ಅಲ್ಲ ಹೇಳಿದೆ. ಉಣ್ಣು ಕೆಲಸ ತಡ ಆಗದಲ್ಲ ಉಣ್ಣು. ಅತ್ತೇರಲ್ಲಿ ಡೆಬ್ಬಿ ಬಾಯ ಕಾಣವಲ್ತು, ಬರೀ ಡೆಬ್ಬಿ ಅಷ್ಟೇ ಐತಿ ತಳಗಿನ ಟಿಫಿನ್ ಕ್ಯಾರ್ ಅದ್ರಾಗ ಐತ್ ನೋಡ ಆತಗ. ಇಲ್ಲ ಇಲ್ಲಿ ಥೋ ತಡೆಯಪ್ಪ ನೋಡ್ತೇನೆ ಎಲ್ಲಿ ಟಳ ಏನ ಅಲ್ಲೇ ಇರ್ತೈತಿ, ಕಣ್ಣು ಕಾಣೋದಿಲ್ಲ. ನಮ್ಮ ಮೂಗಿಗೆ ಸೊಸಿ ಸೀರೆ ತಂದು ಕೊಟ್ಬಿಟ್ಟಾಳ, ಮತ್ತೇನೈತಿ ಸೊಸಿನ ಎಲ್ಲೆಲ್ಲಿ ಬಿಟ್ಕೊಡಂಗಿಲ್ಲ. ಅಪ್ಪ್ಯಾ ಏನವ ಅಪ್ಪ್ಯಾ ಹೆಂಗಿದ್ರು ಈಗ ನಿನ್ ಹಿಂತಿ ಕುಬ್ಸ ಬಂಗಾರ ಬೆಳ್ಳಿ ಏನಾರ ಬೇಕಂತ ಬಾಯ್ ಬಿಟ್ಟು ಕೇಳಲಿಲ್ಲ ನಿಮ್ಮ ಅಜ್ಜನ? ಅಯ್ಯೋ ಬಿಡವ, ಏನಾರು ಕೊಟ್ಕೊಲ್ ರೊಕ್ಕ ಬಿಟ್ಕೊಲ್ ತಕ್ಕತ್ತಾಗ ಹಂಗನ್ಬೇಡ. ಏನ ಹಿಂಗನ ನನಗೆ ಇಂತಿಷ್ಟು ಬಂಗಾರ ಬೇಕು ಅಂತೇಳಿ ಬಾಯ್ ಬಿಟ್ಟು ಕೇಳಲ್ಲ. ಅಜ್ಜ ನನಗೊಂದು 2 ತೊಲಿ ಚಲೋದು ಬ್ರಾಸ್ಲೆಟ್ ಇಲ್ಲ ಚೈನಾ ಏನಾರ ಒಂದು ಮಾಡಿಸ್ಕೊಡಜ್ಜ ಕುಬ್ಸಕ್ಕ ಅಂತ ಹೇಳು. ಅದು ಪದ್ಧತಿ ಐತಿ, ಬಂಗಾರ ಕೊಡ್ಬೇಕು ಕುಬ್ಸಕ್ಕ, ಗೊತ್ತನ? ಯಾರು ಕೊಡ್ಬೇಕು ಕುಬ್ಸಕ್ಕೆ ಬಂಗಾರನ? ಯಾರು ಕೊಡ್ಬೇಕು? ಅವರೇ ಹುಡುಗಿ ಮನೆ ಕಡೆದಾರ ಕೊಡ್ಬೇಕು. ತಗೋ ನಿಂಗೆ ಏನು ಬೇಕಂತ ನೀನೇ ಬಾಯ್ ಬಿಟ್ಟು ಕೇಳ. ನಾ ಕೇಳಿದೆ ಅಂದ್ರೆ ಸರಿ ಅನ್ಸಲ್ಲ. ಅದಕ್ಕೆ ಏನು ಅಜ್ಜ ನಂಗೆ ಇಂಥದ್ದು ಬೇಕು ಅಂತ ಬಾಯ್ ಬಿಟ್ಟು ಕೇಳ. ತಗೋ ಹಾಕೋರ್ಲ, ವಯಸ್ಸೈತಿ ಈಗ ಚಂದಾಗಿ. ಹೇಳಿದ್ರೆ ಕೇಳಂಗಲ್ಲ ನೀ ಒಂದು ವಾತಾಗ. ಆಯ್ತು ತಗೋ, ಹೇಳಿ ನೋಡ್ತೀನಿ ಏನಂತಾರ ಏನೋ ನನಗೂ ಗೊತ್ತಿಲ್ಲ, ಆದರೂ ಹೇಳಿ ನೋಡ್ತೀನಿ ಆತ. ಏನು ಅಲ್ಲ ನಾವು ಹುಡುಗಿಗೆ ಏನು ಕೊಡ್ಬೇಕು? ನಾವೇನು ಕೊಡೋದು? ಏನಿಲ್ಲ, ನಾವೇನು ಕೊಡಂಗಿಲ್ಲ. ಕೊಡ್ಲೇಬೇಕು ಅಂತ ಪದ್ಧತಿ ಇಲ್ಲ. ಅವ್ರು ಕೊಡ್ಬೇಕಷ್ಟೇ, ಗೊತ್ತನ? ಓ ಹೌದಾ, ಬಾರಿ ಬಿಡು. ಇವು ಪದ್ಧತಿ ಹುಡುಗನ ಮನೆಯವರಿಗೆ ಅನುಕೂಲ ಆಗಂಗ ಅದಾವ ನೋಡವ ಎಲ್ಲ ಪದ್ಧತಿ. ಅಲ್ಲ ಎಲ್ಲ ಪದ್ಧತಿನಾಗೂ ಹುಡುಗಿ ಮನೆ ಕಡೆದವರೇ ಏನೇ ಮಾಡಿದ್ರು ಮಾಡ್ಬೇಕು, ಹುಡುಗನ ಮನೆ ಕಡೆದವ್ರು ಏನು ಮಾಡಲಿಲ್ಲ ಆದ್ರೂ ನಡೀತೈತಲ್ಲ. ಹಂಗೇನಿಲ್ಲಪ್ಪ, ಹುಡುಗನ ಮನೆ ಕಡೆದವರು ಬೇಕಾದಷ್ಟೆಲ್ಲ ಮಾಡ್ತಾರ, ಗೊತ್ತನ? ನಿನಗೆ ಗೊತ್ತಿಲ್ಲ ಅಷ್ಟೇ. ಹುಡುಗನ ಮನೆ ಕಡೆದವರು ಏನೇನು ಮಾಡ್ಬೇಕು ಎಲ್ಲ ಪದ್ಧತಿ ಅದಾವು. ಈಗ ನೋಡಿ ಲಗ್ನ ಹುಡುಗನ ಮನೆ ಕಡೆದವರೇ ಮಾಡ್ಕೋಬೇಕು. ಕುಬ್ಸ ಬಂಗಾರ ಅವ್ರು ಕೊಡ್ತಾರ ಅನ್ನಕಷ್ಟೇ, ಕುಬ್ಸ ನಾವೇ ಮಾಡ್ಬೇಕು, ಗೊತ್ತನ? ಓ ಅದಕ್ಕೆ ಸುಮಾರು ಖರ್ಚಾಕತ್ತೇನ? ಅರ್ಧ ಖರ್ಚು ಅವ್ರು ಕೊಡ್ತಾರಲ್ಲ, ನಾವು ಏನು ಕೊಡಂಗಿಲ್ಲ. ಅಲ್ಲ ಅರ್ಧ ಖರ್ಚು ಅವ್ರು ಕೊಡೋದು, ಅರ್ಧ ಖರ್ಚು ನಾವು ಹಾಕೊಳ್ಳೋದು, ಇದು ಒಳ್ಳೆ ಚೆನ್ನಾಗತ್ ಬಿಡವ. ಅಲ್ವೇ ಪಾಪ ಅವ್ರು ಬಂಗಾರ ಕೊಡ್ತಾರ ಅಂದಮೇಲೆ ಪೂರ್ತಿ ಖರ್ಚು ನಾವೇ ಹಾಕೊಂಡು ನಾವೇ ಮಾಡ್ಬೇಕು. ಅದನ್ನು ಅವ್ರಿಗೆ ಇಸ್ಕೊಳ್ಳೋದು ನಂಗೇನು ಸರಿ ಅನ್ನಿಸ್ತಾ ಇಲ್ಲ. ಅವ್ರೇನು ಬೇರೆ ಏನಿಲ್ಲ, ಎಲ್ಲ ಲೆಕ್ಕಾಚಕ ನಮ್ಮ ಅಣ್ಣ ನಮ್ಮ ಅಪ್ಪನ ಮನೆ ಅವರೆಲ್ಲ ಕೊಡ್ತಾರ. ನೀ ಯಾಕೆ ತಲೆ ಕೆಡ್ಸ್ಕೊಂತಿ? ಬಾಯಿ ಮುಚ್ಕೊಂಡಿರು, ಹೇಳ್ದಷ್ಟೇ ಮಾಡು. ಆಯ್ತವ, ನೀ ಹೆಂಗೆ ಹೇಳ್ತೀಯ ಹಂಗೆ ಆಗಲಿ. ನಿಂಗೆ ಅನುಕೂಲಕ್ಕೆ ತಕ್ಕಂಗೆ ಎಲ್ಲ ಶಾಸ್ತ್ರ ಬದಲಿ ಮಾಡಿಬಿಡ್ತೀನಿ ನೋಡತ್ತಾಗ. ಆಯಿತು ಸರಿ. ಕೇಳ ಮತ್ತೆ ಇವತ್ತು ಹೋದಂದ್ರ ಮಂಗಳನ ಹತ್ರನೇ ಹೇಳು, ಆಕಿನ ಅವ್ರ ಅಪ್ಪ ಹೇಳಿ ಮಾಡಿಸ್ಕೊಡ್ತಾ. ಸರಿ. ಆದರೂ ಕೇಳಕ್ಕೆ ಒಂಥರ ಅಸಹ್ಯ ಬಿಡವ ಆತಾಗ. ಅಜ್ಜಿಗೆ ನೀನೇ ಒಂದು ಫೋನ್ ಹಚ್ಚಿ ಹೇಳಲ್ಲ, ಅದಕ್ಕೇನಂತ ನಾನೇ ಬಾಯ್ಬಿಟ್ಟು ಕೇಳಬೇಕು ಅಂತ ಯಾಕೆ ಅನ್ಕೊಂತಿ? ನನಗೆ ಕೇಳಕ್ಕೆ ಒಂಥರ ಇಷ್ಟ ಇಲ್ಲವಾ? ಅಯ್ಯೋ ಆಯ್ತು, ನಾನೇ ನಮ್ಮ ಅಪ್ಪಗೆ ಹೇಳ್ತೇನೆ ಬಿಡು. ನಿನಗೆ ಹೇಳ್ತೇನೆ ಅಲ್ಲಿ ಹೋಗಿ ಅಲ್ಲಿ ಹೋಗಿರು. ಏನು ಅಲ್ಲೇ ಬಂದಾನ ಅವ್ನ ಕೈ ಹೇಳ್ತಿ ಅದು ತೊಗೊಂಡು ಉಂಗ್ರ ಮಾಡಿಸ್ತೀಯ ಏನು ಸರ ಏನು ಮಾಡಿಸ್ತೀಯ ನೋಡಪ್ಪ ಅಂತ ಒಟ್ಟು ಕೇಳ್ತೇನೆ. ಏನಾರ ಮಾಡ್ಕೊಳವ, ನಂಗೆ ಹೇಳೋಕ್ಕಾಗಲ್ಲ ಇವನ್ನೆಲ್ಲ ನಿನಗೆ. ಇವೇನು ಹುಡುಗ್ರ ಏನಾಗ್ತದ? ಬಂಗಾರ ಬೆಳ್ಳಿ ಬರ್ತತ್ಲ ಮಾವನ ಮನೆಯಿಂದ ಆರಾಮಾಗಿ ತಗೋಲ್ಲ ಅಂತ ಹೇಳಿದ್ರೆ ಅದು ಬೇಡ ಇದು ಬೇಡ, ಅದು ಯಾಕೆ ಇದು ಯಾಕೆ, ನಾ ಕೇಳಲ್ಲ ಮಾಡಲ್ಲ ಅಂತ ಹೇಳತ್ತಾಗ. ವಿಚಿತ್ರ ಈಗಿನ ಕಾಲದಾಗ. ಏನು ಬಂಗಾರ ಬೆಳ್ಳಿ ಏನು ತುಟ್ಟೈತೆ ಅಂತ ಇವಕ್ಕೇನು ಗೊತ್ತು ಕಿಮ್ಮತ್ತು? ಸಿಕ್ಕಿದ್ದನ್ನು ಸೀರುಂಡಿ ಮಾಡ್ಕೊಳ್ಳೋದು ಬಿಟ್ಟು. ಯಶೋದ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯ. ಏನ ಮರಯ್ಯ ಹೊರಗೆ ಹೊಂಟುಗುಟ್ಲೆ ಚಾಲು ನಿಂದು ರೀ 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 ಅಂತೇಳಿ ಏನು ಹೇಳ್ಪಟ್ಟ ನಂಗೆ? ಏನಿಲ್ಲ, ಗೋಧಿ ಹಿಟ್ಟು ಖಾಲಿ ಆಗೈತಿ, ಅದಕ್ಕೆ ಗೋಧಿ ಸ್ವಚ್ಛ ಮಾಡಿ ಇಟ್ಟ ನೀ ಡಬ್ಬ್ಯಾಗ ಒಂಚೂರು ಹೋಗ್ತಾ ಗಿರಣಿಗೆ ಇಟ್ಟೋಗ್ರಿ. ಏನು ನಮ್ದು ಹೆಸರು ಬರ್ದನಲ್ಲಿ ಅದ್ರ ಮ್ಯಾಗ ಗೊತ್ತಾಕತ್ತವ್ರಿಗೆ ಡಬ್ಬಿ ನೋಡ್ತಿದ್ದಂಗೆ. ಅಷ್ಟು ಚಂದ ನಮ್ಮ ಡಬ್ಬಿ ಇದ್ದಿದ್ದು ಇನ್ಯಾರ್ದಿರ್ತತಿ, ಹೌದಿಲ್ಲ? ಅದು ಆ ಡಬ್ಬಿಗೆ ಇಟ್ಟು ಹೋಗ್ರಿ, ಅವ್ರು ಹಾಕಿಟ್ಟಿರ್ತಾರ ಗೋಧಿ ಅಂತ ಗೊತ್ತಾಕತ್ತಲ್ಲ, ಹಾಕಿಟ್ಟಿರ್ತಾರ. ನಾನು ಆಮೇಲೆ ಸಂಜೆ ಬಂದು ಹೋಗಿ ತೊಗೊಂಬರ್ತೇನೆ. ಈಗ ನಾನು ಎಲ್ಲಿ ಹೋಗ್ಲಿ ಅಲ್ಲಿ ಮಠ, ಅದಕ್ಕೆ ಹೆಂಗಿದ್ರು ಆ ಕಡೆ ಹೊಂಟಿರಲ್ಲ. ಹೌದಾ? ಪಟ್ಟನ ಕೊಡು, ನಂಗೆ ಡಬ್ಬ್ಯಾಗೆಲ್ಲ ಹಾಕಿ ಕೊಡಬೇಡ ಮರ, ಅದನ್ನ ಹೊತ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಚೀಲ್ದಾಗ ಹಾಕಿ ಕೊಡು ಅಷ್ಟೇ. ನನಗೆ ಡಬ್ಬಿ ಗಿಬ್ಬಿ ಎಲ್ಲ ಹಿಡ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಈಗ ಹೇಳೇನು ಮತ್ತೆ ಅವನ್ನೆಲ್ಲ ಹಿಡ್ಕೊಂಡು ಹೋಗಾರತ್ತಾಗ ಏನು ಡಬ್ಬಿ ಹಿಡ್ಕೊಂಡು ಹೋಗ್ರಿ. ಅಲ್ಲ ನಿಂಗೇನು ತಲೆ ಕೆಟ್ಟತನ್ಲೆ, ಡಬ್ಬಿ ಹಿಡ್ಕೊಂಡು ಹೋಗಂತಿಲ್ಲ. ಡಬ್ಬಿ ಹಿಡ್ಕೊಂಡು ಹೋದೆ ಅಂದ್ರೆ ಅದು ನೀ ಹೆಣ್ಮಕ್ಳ ಜೊತೆ ಹೊತ್ಕೊಂಡು ಹೋಗಕತ್ತೇನೆ ನಾನು ಹೇಳಂಗಾರ ನೀನ ನೋಡೋಣ. ಡಬ್ಬಿ ನಮ್ಗೆ ಒಂಥರ ಚಂದ ಅನ್ಸಂಗಿಲ್ಲ ಮರ, ಆತಾಗ ನಂಗೆ ಕಿರಿಕಿರಿ ಮಾಡಾಕೋಬೇಡ. ನಾವಲ್ಲಿ ಅದನ್ನ ಹಿಡ್ಕೊಂಡು ಹೋಗಕ್ಕೆ ನಂಗೆ ಹುಡುಗಿಯರಂಗೆಲ್ಲ ಹಂಗಿಲ್ಲ, ಹೆಂಗಸರಂಗೆ ಇಟ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ನೀ ಏನು ಚೀಲ್ದ ಹಾಕೊಡ್ತೀಯೋ ಹೋಲೆ? ಏ ಮುಗಿನ ತುದಿಯಾಗ ಇರ್ತತಿ ಸಿಟ್ಟು. ಏನ್ ನಾ ಒಬ್ಬಕ್ಕೆ ತಿಂತಾನೆ ಕುತ್ಕೊಂಡು ಚಪಾತಿ ಮಾಡ್ಕೊಂಡು? ತಡಿ ಹಾಕೊಡ್ತೇನೆ. ಇದೊಂದು ಹುಡುಗಿ ತಗ ಕರೆದ್ರೆ ಪಟ್ಟ ನಂಗೆ ಬರೋದಿಲ್ಲ. ಕಿವಿ ಬೆಂಕಿ ಹೋಗ್ಯಾವ ಏನಾತಾಗ. ಹಾಕ್ತೀರ ಬಂದಲ್ಲವ ಯಾಕ ಹೊರಗ? ಅದು ಅತ್ತೀರ ಬಾಂಡತಿ ಕತ್ತಿದ್ದೆ ಕೈ ಕೊರೆದು ಬಿಡ್ತು. ಎಷ್ಟು ನೋವಾತ್ ಗೊತ್ತಾ ನನ್ನ ಕೈ?
ಹೌದಾ? ಅಲ್ಲ ಹುಷಾರ ತಿಕ್ಕಬೇಕು ಬೇಡ. ಅಯ್ಯೋ ಅದ್ರಾಗ ಒಂದು ಗಂಗಾಳ ಐತಿ, ಕಂಠ ಹರಿದೈತಿ, ಬಾಂಡೆ ತಿಕ್ಕತ್ತೀನಿ ಒಮ್ಮೆ ಕೈ ಹರಿದು ಬಿಡ್ತು. ಓ ಪಾಪ, ಹೋಗ್ಲಿ ಬಿಡ. ಆಮೇಲೆ ಇದು ಏನೋ ಪ್ಯಾಚ್ ಹಾಕೊಳ್ಳುವಂತೆ ಕೈಗೆ ಒಂದು ಪಟ್ಟಿ. ಈಗ ಹೋಗ ಗೋಧಿ ನೋಟು ಒಂದು ಚೀಲಕ್ಕೆ ಸುರುವಿ, ಅದನ್ನ ನಿಮ್ಮ ಮಾವನ ಕೈ ಒಯ್ದು ಕೊಡಲ್ಲ ಬಗಲ್ಲ ನಿಂತಾರ. ಹೌದಾ? ಸರಿ, ಹಂಗಾರ ನನ್ನ ಫೋನ್ನ ತಡ್ರಿ ಆನ್ ಮಾಡಿಟ್ಟೇನಿ, ಅದನ್ನ ಆಫ್ ಮಾಡಿ ಬರ್ತೇನೆ. ಮತ್ತು ಫ್ಲಿಪ್ಕಾರ್ಟ್ ಓಡ್ತಾ ಇರ್ತದ. ಪಿಪರ್ಟಾ? ಹಂಗಂದ್ರೆ ನಿಮಗೆ ಮೊನ್ನೆ ಒಂದು ಸೀರೆ ತಂದು ಕೊಟ್ಟನಲ್ಲ, ಅದಕ್ಕೊಂದು ಡಿಸೈನರ್ ಬ್ಲೌಸ್ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ. ಚಂದ ಅದಾವನ ಅಂತೇಳಿ, ಎಷ್ಟು ಕಮ್ಮಿ ರೇಟಿಗೂ ಎಷ್ಟು ಚಂದ ಜಂಪರ್ ಗೊತ್ತಾ. ಅದಕ್ಕೆ ನೋಡ್ತಾ ಇದ್ದೆ ನಿಮ್ಗೆ ಯಾವ್ದು ತರಿಸಿದ್ರೆ ಚಲೋ ಆಕತೆ ಅಂತೇಳಿ. ಕೈ ನೋವಾಗಿತ್ತಲ್ಲ, ಬಾಂಡೆ ತಿಕ್ಕದ್ ಬಿಟ್ಟು ನಿಂತು ನೋಡ್ತಾ ಇದ್ದೆ. ಸರಿ, ಅದನ್ನ ಬಂದ್ ಮಾಡಿಡ್ತೇನೆ ತಡ್ರಿ. ಇದು ಜಂಪರ ಮತ್ತೆ ಬಂದ್ ಮಾಡ್ತಿ ಬಿಡವ ಪಾಪ, ಏನೋ ನೋಡಾಕತ್ತಿ ಏನ, ಒಮ್ಮೆ ಚಾಲು ಮಾಡಿದಾಗ ನೋಡ್ಬಿಡ್ಬೇಕು. ನೀ ಅದನ್ನ ನೋಡೋಗು, ನಾನು ಹಾಕಿಕೊಟ್ಟು ಬರ್ತೇನೆ. ಹೋಗು ನೋಡೋಗು. ಸರಿ, ಚಲೋ ಜಂಪರ ನೋಡು, ಅದಕ್ಕೆ ಹೊಂದಾಣಿಕೆ ಆಗಂತದ್ದ. ಸೀರೆಗ ಐತಲ್ಲ ಜಂಪರ್, ಅದೈತಿ. ಆದ್ರೆ ನಾನೊಂದು ನೋಡಾತಿದ್ದೆ ನಿಮ್ಗೆ ಚಂದ ಕಾಣೋದು. ಹೌದಾ? ಸರಿ, ನೀನು ನೋಡಂಗಾರ ನಾನು ನೋಡ್ತೇನೆ. ನಾನು ಹಾಕ್ಕೊಟ್ಟು ಬರ್ತೇನೆ ಚೀಲದಾಗ ಗೋಧಿ. ನಿನ್ನ ಫೋನ್ ತಂಬರೋಗು, ನೋಡೋಣ ಇಬ್ರು ಸೇರಿ. ಏನಾರ ಐಟಮ್ಸ್ ಕೊಡಿಸ್ತೇನೆ ಅಂದ್ಬಿಟ್ರೆ ನಮ್ಮತ್ತಿ ನಾ ಹೇಳ್ದೆಲ್ಲ ಕೆಲಸ ಮಾಡ್ತಾಳೆ. ತಡಿವಾ, ನೋಡೋಗನ್ನಲ್ಲ, ಅದು ಹತ್ತಿರ ಬಾಂಡೆ ಅದ ಒಂದು ನಾಲ್ಕು. ತಡ್ರಿ, ಅವ್ನು ತಿಕ್ ಬಂದ ನೋಡ್ತೇನೆ. ಅಯ್ಯೋ ಹಿಂಗೆ ಮಾಡು, ನಾನು ಬಾಂಡೆ ತಿಕ್ತೇನೆ, ನಿನ್ನ ಕೈ ಹೆಂಗಿದ್ರು ಕೊರ್ದತ್ತಲ್ಲ, ಬಾಂಡೆ ನಾ ತೊಳಿತಿರ್ತೇನೆ. ನೀನು ಫೋನ್ ತೊಗೊಂಡು ಹಿತ್ಲಕ್ಕ ಬಾ, ಅಲ್ಲೇ ಫೋನ್ನಾಗೆ ನಾ ಬಾಂಡೆ ತಿಕ್ತಾ ಇರ್ತೇನೆ. ನೀನು ಒಂದೊಂದೇ ತೋರ್ಸು. ಯಾವ್ದು ಚಲೋ ಐತಿ ಯಾವ್ದಿಲ್ಲ ಅಂತೇಳಿ ಅಲ್ಲೇ ಹೇಳ್ತೇನೆ. ಏನಂತೆ, ಬಾಂಡೆನೂ ಹಾಕವು, ಅವು ಬಾಂಡೆ ಬಿಸಿಲಿಗೆ ಒಣಗೋದು ಇಲ್ಲ, ಜೊತೆಗೆ ಈ ಕೆಲಸನೂ ಮುಗಿತೈತಿ, ನೋಡೋದು ಆಕತಿ. ಹೌದಿಲ್ಲ ಬಾಬಾ? ನಾ ಇದನ್ನ ನಿಮ್ಮ ಮಾವು ಕೊಟ್ಟು ಹಿತ್ಲಕ್ಕ ಬರ್ತೇನೆ, ನೀ ಫೋನ್ ತೊಗೊಂಡು ಅಲ್ಲೇ ಬಾ. ಬಾಂಡೆ ತಿಕ್ಕು ಅಂತ ನಾನು ನೋಡ್ತೀನಿ, ತಗೋ ನೀ ತೋರ್ಸು. ಹಬ್ಬ ಇಂತೂ ಬಾಂಡೆ ತಿಕ್ಕದು ಆತ. ಹಿಂಗಾರ ಮಾಡಿ ಆ ಪುಣ್ಯಾತ್ಗಿತ್ತಿ ಒಂದು ಡಿಲಿವರಿ ಆಗಿ ಬಂದು ವಾಪಸ್ ಇಲ್ಲಿಂದ ಹೋಗೋವರೆಗೂ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಆತದ. ಏನು ಇಷ್ಟಕ್ಕೂ ನನಗೇನು ತಲೆ ಕೆಟ್ಟೈತೆ? ಜಂಪರ್ ತರಿಸ್ಕೊಡಕ್ಕೆ ಮೊನ್ನೆರ ಸೀರೆ ತರಿಸ್ಕೊಟ್ಟೇನಿ. ಇವತ್ತೇನಿದ್ರು ಕೆಲಸ ಆಗೋ ಮಟ್ಟ ಬರೀ ತೋರ್ಸೋದಷ್ಟೇ. ನೋಡಲಿ ಆರಾಮಾಗಿ ನೋಡಲಿ. ಆಮೇಲೆ ಆರ್ಡ್ರ್ ಮಾಡಿದೆ, ಬರಲಿಲ್ಲ ಯಾಕೋ ಅನ್ನೋದು ಐತಲ್ಲ. ಕೇಳಿ ಬಂದ ನೋಡ, ಹೇಳಾರ ಈಕಿ ಗಿರ್ಜಿ ಹ್ಞೂ ಅಂದಾಳ ಮಾಡಾಕ. ಹೌದಾ? ಗಿರ್ಜಕ್ಕರ ಹ್ಞೂ ಅಂದ್ರ ಮತ್ತೆ ಆತಲ್ಲ. ಅಪ್ಪ, ಈಗ ನಿಮ್ಮ ಅಂಗಡ್ಯಾಗ ಅಜ್ಜ ನೀವು ಇದ್ರೆ ನಡೀತಿತ್ತಲ್ಲ? ನಡೀತೈತಿ. ನಾವು ಎಲ್ಲ ಕಟ್ಟಿ ಸಂತಿ ಚೀಟ್ ಪಟ ಕೊಡವ, ಆಪ ಗಲದ ಮೇಲೆ ಕುಂತ್ರು ಸಾಕು. ಆತಲ್ಲ. ಸರಿ, ಹಂಗಾರ ಇವ ಮತ್ತು ಅಮ್ಮನೂ ಏನು ಭಾಳ ತ್ರಾಸ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಗಿರ್ಜಕರೆಲ್ಲ ಹೆಚ್ಚಿಕೊಡ್ತಾರೆ ಅಂತಂದ್ರೆ ಒಟ್ಟು ಅದೇ ಹಂಚ್ಕೊಂಡು ಕೆಲಸ ಮಾಡ್ತಾರಂದ್ರೆ ಅವ್ರಿಗೆ ದಿನ ಇಂಥ ಕೆಲಸ ಅಂತೇಳಿ ಜವಾಬ್ದಾರಿ ಒಪ್ಪಿಸ್ಬಿಡೋದು. ನೋಡುವ, ನಾ ಕುತ್ಕೊಂಡು ಅಲ್ಲೇ ಹೆಚ್ಚಿಕೊಡ್ತೀನಿ, ನಂಗೇನು ಬೇಜಾರಿಲ್ಲ, ನಂಗೆ ಎದ್ದು ಮಾಡೋಕ್ಕಾಗಲ್ಲ. ಬೇಕಾರೆ ನಾನು ಒಲಿ ಮುಂದೆ ಕುಂತು ಮಾಡಂದ್ರೆ ಒಲಿ ಮುಂದೆ ಕುಂತು ಮಾಡ್ತೀನಿ. ಇಲ್ಲ ಹೆಂಗಿದ್ರು ಗಿರ್ಜಕರಿಗೆ ಬಜ್ಜಿ ಮಿರ್ಚಿ ಎಲ್ಲ ಮಾಡಿ ಅನ್ಭೋಗ ಐತಿ, ನಂಗಿಂತ ರುಚಿ ಮಾಡ್ತಾರೆ, ಅವರಿಗೆ ಒಲಿ ಮುಂದೆ ಕುಂತು ಮಾಡ್ರಿ ಅಂತ ಹೇಳಿದ್ರಾತ. ನಾನು ಬೇಕಾರೆ ಕೊಡೋದು, ರೊಕ್ಕ ಇಸ್ಕೊಳ್ಳೋದು, ಮಾಡೋದು, ಆಮ್ಯಾಗ ಇದು ಏನದು ಚೀಟ್ ಕಟ್ಟಿ ಕೊಡೋದು, ಪಾರ್ಸಲ್ ಹೇಳಿರ್ತಾರಲ್ಲ ಅವನ್ನೆಲ್ಲ ಮುಗಿಸೋದು ಮಾಡ್ತೀನಿ. ಏನಂತಿ? ಆಮೇಲೆ ಚಟ್ನಿ ಗಿಟ್ನಿ ಮಾಡ್ಬೇಕು ಬಜ್ಜಿ ಮಿರ್ಚಿಗೆ, ಮತ್ತೆ ಕೊಡಾಕ ಚಟ್ನಿ ಮಾಡ್ಕೋಬೇಕು. ಆಮೇಲೆ ಹಿಟ್ಟಿನ ಹದ ಅದು ಎಲ್ಲ ಇದು ಮಾಡ್ಬೇಕಲ್ಲ, ಚಾ ಅದು ಮಾಡಿಡ್ಬೇಕಲ್ಲ, ಚಾ ಕೊಡ್ಬೇಕು ಜನಕ್ಕೆ. ಅವ ಅದೆಲ್ಲ ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಮ್ಮೆ ಪ್ಯಾಟಿಗೆ ಸಂತಿ ತಂದು ಒಗದೆ ಅಂದ್ರೆ ನಂಗೆ 2 ದಿನ 3 ದಿನ ಏನೂ ಕೆಲಸ ಇರಂಗಿಲ್ಲ. ಏನು ಮತ್ತೆ ಆಮೇಲೆ ನಾವು ಬಿಡು ಇದ್ದಾಗ ಮತ್ತೆ ಸಂತಿ ತಂದು ಒಗಿತೀನಿ. ನಾ ಏನು ಮಾಡ್ತೀನಿ, ಗಂಡ್ಮಕ್ಳಿಗೆ ಚಾ ಮಿರ್ಚಿ ಒಯ್ದು ಕೊಡೋದು, ಆಮೇಲೆ ಪ್ಲೇಟ್ ತೆಗೀದು ಒರೆಸ್ಕೊಳ್ಳೋದು, ನೀರು ಕೊಡೋದು, ಸ್ವಚ್ಛ ಮಾಡೋದು, ಒಗತ್ ಮಾಡ್ಕೊಳ್ಳೋದು, ಚಾ ಕೊಡೋದು ಎಲ್ಲ ಕೆಲಸ ನಂದು. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಏನು ಬರೀ ನೀ ರೊಕ್ಕ ಇಸ್ಕೊಳ್ಳೋದು, ಪಾರ್ಸಲ್ ಇದ್ದವರಿಗೆ ಕಟ್ಟಿ ಕೊಡೋದು, ಇದು ಕೆಲಸ ನಿಂದವ. ಏನು ಗಿರ್ಜಕ್ಕರ್ ಒಲಿ ಮುಂದೆ ಮಾಡ್ತಿರ್ತಾರೆ, ಅಮ್ಮ ಬಡ ಹೆಚ್ಚಿಕೊಡ್ತಾಳ. ಏನಂತಿ? ಚಾ ಮಾಡೋದು ಮತ್ತೆ ಚಟ್ನಿ ಮಾಡೋದು ಕೆಲಸನೂ ನಿಂದೆ. ಗಿರ್ಜಕರ್ ಪಾಪ ಅವ್ರು ಬಜ್ಜಿ ಮಿರ್ಚಿ ಮಾಡ್ತಾರ, ಇದ್ರ ನಡಕ್ಕೆ ಇವನ್ ಮಾಡಂದ್ರೆ ಹೆಂಗಾಕತಿ? ನಾವು ಮನೆಯಿಂದಾನ ಒಂದಿಷ್ಟು ಚಟ್ನಿ, ಒಂದು ಥರ್ಮಸ್ ಫುಲ್ಲು ಚಾ ಮಾಡ್ಕೊಂಡು ಹೋಗ್ಬಿಡೋದು. ಏನು ಮತ್ತೆ ಇದಕ್ಕೆ ಮನ್ಯಾಗ ಮಾಡೋದು? ಅಲ್ಲೇ ಒಲಿ ಇರ್ತೈತಿ, ಬೇಕಾದಂಗೆ ಹೋದ ತಕ್ಷಣ ಫಸ್ಟ್ ಚಾಕಿಟ್ರಾತ. ಫಸ್ಟ್ ಹೋದ ತಕ್ಷಣ ಚಾಕಿಟ್ಟು ಏನು ಉಳ್ಕದ್ದೆಲ್ಲ ನಾವು ಮಾಡ್ಕೊಳ್ಳೋ ಮಟ್ಟ ಅಂದ್ರೆ ಎಲ್ಲ ತಯಾರಾಗೇ ಬಿಡ್ತೈತಿ. ಅದ್ರ ಚಿಂತೆ ಬಿಡು ನೀನು. ಒಟ್ಟು ನಡ್ಸ್ಕೊಂಡು ಹೋಗ್ಬೇಕು, ಹೆಂಗಾರ ಮಾಡಿ. ಒಟ್ಟು ಲಾಭ ಅಂತೂ ಐತಿ ತಿನ್ನೋದ್ರೊಳಗೆ. ಹೋಗಿಲ್ಲ ಈಗಿನ ಕೇಳ್ತಿಯಲ್ಲವಾ? ನಿಮಗೆ ಅಷ್ಟ ಅಲ್ಲ, ನಾನು ಇದನ್ನ ನೋಡ್ತಾ ಇರೋರಿಗೂ ಒಂದು ಐಡಿಯಾ ಏನಂತಂದ್ರೆ, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ತಾಲಿಪಟ್ಟು ಅದನ್ನ ಮಾಡ್ತಾರ. ತಾಲಿಪಟ್ಟಿನ ಎಲ್ಲ ಕಡೆ ಮಾಡಲ್ಲ, ಹೋಟೆಲ್ಗಳಾಗ ಎಲ್ಲಿ ಮಾಡ್ತಾರ? ಮಾಡಲ್ಲ. ಮನೆಗಳಾಗೆ ಕೆಲವೊಬ್ರು ಮಾಡ್ತಾರ, ಕೆಲವೊಬ್ರಿಗೆ ತಾಲಿಪಟ್ಟು ಮಾಡೋದು ಹೆಂಗಂತೇಳಿ ಗೊತ್ತಿಲ್ಲ. ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಗೊತ್ತು, ಭಾಳ ಮಂದಿಗೆ, ಹೊರಗಿನ ಮಂದಿಗೆ ಅಷ್ಟೊಂದು ಕರೆಕ್ಟಾಗಿ ಅದು ಗೊತ್ತಿಲ್ಲ. ಬೆಂಗಳೂರು ಕಡೆ ಅಂತೂ ಕಮ್ಮಿ ಮಾಡೋದು ತಾಲಿಪಟ್ಟಿನ. ಹೌದಾ? ಎಷ್ಟು ಆರೋಗ್ಯಕರ ಫುಡ್ ಅದು, ಹೌದಿಲ್ಲ? ಹೆಂಗೆ ಗೊತ್ತಾ? ಅದು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಕೂಡಿಸಿ ಎರಡನ್ನೂ, ಅದ್ರೊಳಗೆ ಅಷ್ಟು ಸೊಂತಿಕಾಯಿ ತುರಿದು ಹಾಕಿ, ಉಳ್ಳಾಗಡ್ಡಿ ಹೆಚ್ಚಾಕಿ, ಮೆಣಸಿನ್ಕಾಯಿ ರುಬ್ಬ ಹಾಕಿ, ಅದಕ್ಕೆ ಅರಿಶಿನ, ಉಪ್ಪು, ಜೀರಿಗೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲದನ್ನು ಹಾಕಿ ಹದ ತಿರುವಿ ಚೆಂದಾಗಿ ಹಿಟ್ಟು ನಾದ್ಕೊಂಡು ತಣ್ಣೀರು ಹಾಕಿ ಏನು ನಾದ್ಕೊಂಡು ಬಿಸಿ 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 ತಾಲಿಪಟ್ಟಿ ಕೊಬ್ಬರಿ ಚಟ್ನಿ, ತಾಲಿಪಟ್ಟಿ ಕೊಬ್ಬರಿ ಚಟ್ನಿ ಮಾಡಿಬಿಟ್ರೆ ಹೆಂಗೆ ವ್ಯಾಪಾರ ಆಕತ್ ಗೊತ್ತಾ?
ಇಲ್ಲೇ ಅಲ್ಲ ನಮ್ಮ ಬೆಂಗಳೂರು ಕಡೆ ಮಾಡಿದ್ರು ವ್ಯಾಪಾರಕತ್ತವ ಇದು ಖರೇನ. ಬಿಸಿ ಬಿಸಿ ತಾಲಿಪಟ್ಟಿ 25 ರೂಪಾಯಿಗೆ ಒಂದು ತಾಲಿಪಟ್ಟಿ, ಸ್ವಲ್ಪ ದಪ್ಪಾಗಿ ಮಾಡ್ಬೇಕು. ಎಲ್ಲ ಕಾಯಿಪಲ್ಲೆ ಹಾಕಿರ್ತೀವಿ, 20 ರೂಪಾಯಿಗೆ ಒಂದು ಕೊಡು, ಏನಾಗಬೇಕಾಗೈತಿ? ಲಾಸ್ ಏನಾಗಲ್ಲ. ಏನು ಒಂದು ತಾಲಿಪಟ್ಟಿ 50 ರೂಪಾಯಿಗೆ, 50 ರೂಪಾಯಿಗೆ ಒಂದು ತಾಲಿ, 2 ತಾಲಿಪಟ್ಟಿ, ಒಂದು ಚಾ, ಮಸ್ತ್ ಆಕತ್ತೇವ. ಕೆಲವರು ಮೊಸರು ತಿಂತಾರೆ ತಾಲಿಪಟ್ಟಿನ, ಚಟ್ನಿ ಒಂದು ತಟಗೆ ಮೊಸರು ಹಚ್ಬಿಡೋದು ಬಾಜುಕ, ಎಂತ ಚಲೋ ಆಕತಿ. ಕೆಲವರು ಇದು ಅದ್ರ ಮ್ಯಾಗ ಬೆಣ್ಣೆ ಹಾಕೊಂಡು ತಿನ್ನೋರು ತಿಂತಾರ, ಚೀಸ್ ಹಾಕೊಂಡು ತಿನ್ನೋರು ತಿಂತಾರ. ಅದನ್ನ ಹೊಲಿಗೆ ಅದು ಹೆಂಗಂದ್ರೆ ಹಾರ್ಗೆಡ್ಸೋದೈತಲ್ಲ, ಹಾರ್ಗೆಡ್ಸೋದು ಹೆಂಗೆ ಅಂತೇಳಿ ಕೇಳಿದ್ರೆ ಮಾಡ್ತಾರೆ. ಈಗ ದೋಸೆ ಮ್ಯಾಗೆಲ್ಲ ಮ್ಯಾಗಿ ಹಾಕಕತ್ತಾರಲ್ಲ ಹಂಗೆ. ಅದು ಬಿಡು ಹೋಲಿ. ತಾಲಿಪಟ್ಟಿದು ಐತವ ಐಡಿಯಾ. ಆದ್ರೆ ನಮ್ಮ ಕಡೆ ಯಾರು ತಿಂತಾರೆ ತಾಲಿಪಟ್ಟಿ? ಎಲ್ಲರ ಮನೆಗೂ ಮಾಡ್ತೀವಲ್ಲ, ಹಾಗಾಗಿ ಅದನ್ನ ಐಡಿಯಾ ಕೊಡಲಿಲ್ಲ. ಬೆಂಗಳೂರಾಗ ಅಥವಾ ಈ ದಾವಣಗೆರೆ ಒಟ್ಟು ಈಗ ಜನಕ್ಕೆ ಗೊತ್ತಿಲ್ಲಲ್ಲ ತಾಲಿಪಟ್ಟಿ, ಅಂಥ ಕಡೆ ಮಾಡ್ಬೇಕು ಇದನ್ನು. ಏನು ಬೇಡ, ಬರೀ ತಾಲಿಪಟ್ಟಿ ಚಟ್ನಿ, ತಾಲಿಪಟ್ಟಿ ಚಟ್ನಿ ಮಾಡೋದು ಭಾರಿ ಈಜಿ. ಎಷ್ಟು ಕೈ ಸಲ್ಲಿಸೋದು, ಐಟಮು ಭಾಳ ಖರ್ಚಾಗಲ್ಲ, ರೊಕ್ಕ ಮಾತ್ರ ಬರ್ತೈತಿ ಈಡೆಗೆ. ಹೌದಿಲ್ಲವ? ಹೌದು ನೋಡ್ಲೆ, ದುಡಿಮಿಗೆ ಭಾರಿ ದಾರಿ ಅದ ಬಿಡ ನಿನ್ನ ಕಡೆ. ಅಡ್ಡಿ ಇಲ್ಲ ಮಾಡೋದು. ತಾಲಿಪಟ್ಟಿ ಏನು ಕಷ್ಟ ಅಲ್ಲ ಬಿಡ, ಒಮ್ಮೆ ಬಡ ಬಡ ಅಷ್ಟು ಹಿಟ್ಟು ಸಾಣಿಸ್ಕೊಂಡು ಮಾಡೋದು ಏಟತ್ತೆ ಮಾಡ್ಬೋದು. ಆದ್ರೆ ನಮ್ಮ ಕಡೆ ಹೋಗಲ್ಲ. ನೀ ಹೇಳ್ದಂಗೆ ಬಜಿ ಮಿರ್ಚಿ ಚಾ ಹೋಗತ್ತೆ ನಮ್ಮ ಕಡೆ ಜಾಸ್ತಿ. ದಾಸಿ ಗಿಸಿ ಚಟ್ನಿ ಗಿಟ್ನಿ ಆಗಲ್ಲ. ಇರ್ಲಿ ಬಿಡು ಹೋಲಿ. ಯಾರಿಗಾರ ಅಲ್ಲಿ ಮಾಡ್ಕೊಳ್ಳೋರಿಗೆ ಇದನ್ನ ಹೇಳ್ಯಾರ ಕೊಡು, ಪಾಪ ಮಾಡ್ಕೊಂಡಾರ ಮಾಡ್ಕೊತಾರ. ಅಯ್ಯೋ, ಚೀಸ್ ತಾಲಿಪಟ್ಟಿ, ಬಟರ್ ತಾಲಿಪಟ್ಟಿ, ಗೀ ತಾಲಿಪಟ್ಟಿ, ಒಂದೇ ತಾಲಿಪಟ್ಟಿ ಒಳಗೆ 3 ಥರ ಮಾಡ್ಬೋದು. ಚೀಸ್ ಹಾಕಿದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ತೊಗೋಬೇಕು, ತುರ್ದು ಹಾಕಿದ್ರೆ. ಬೆಣ್ಣೆ ಹಾಕಿದ್ರೆ ಒಂದು 10 ರೂಪಾಯಿ ಎಕ್ಸ್ಟ್ರಾ, ತುಪ್ಪ ಹಾಕಿದ್ರೆ 10 ರೂಪಾಯಿ 5 ರೂಪಾಯಿ ಎಕ್ಸ್ಟ್ರಾ, ಈ ಥರ ಹಂಗೆ ಮಾಡಿ ಹೆಂಗೆ ಬೇಕಂಗೆ ಬೆಳೆಸ್ಬೋದು. ಏನು ಮಾಡ್ತೀವಿ, ಮಾಡೋರಿಲ್ಲ. ಪಾಪ ನಿಮಗೆ ಹೇಳಿದ್ರೆ ನೀವು ಇಲ್ಲಿ ಮಾಡ್ತೀರಿ, ಮಾಡೋರಿಲ್ಲದಕ್ಕೆ ಐಡಿಯಾಗಳೆಲ್ಲ ತಲೆಯಾಗ ಒಂಥರ. ನನ್ನ ತಲೆ ಒಂಥರ ಹೂಕೋಸಿದ್ದಂಗವ, ಹೂಕೋಸಲ್ಲ ಕ್ಯಾಬೇಜ್ ಗಡ್ಡೆ ಇದ್ದಂಗೆ, ಒಂದೊಂದೇ ಎಲೆ ಬಿಚ್ಚಿದಂಗು ಹೊಸ ಎಲೆ ಕಾಣ್ತತಲ್ಲ ಹಂಗೆ. ಆಗ್ಲೇವಾ, ಒಳ್ಳೇದಾಗಲಿ. ಅಲ್ಲೇ ನೀನು ಎಕ್ಸಾಮಿಗೆ ಓದ್ಕೊಳಕಂತ ಬಂದು ಬರೀ ಇದನ್ನ ಮಾಡಕತ್ತರ ಹೆಂಗೆ? ಆಯ್ತು, ಅದನ್ನ ನಾಳಿಂದ ನೋಡೋಣಂತೆ. ಈಗ ಹೋಗಿ ನಿಂದು ಓದ್ಕೊ, ಹೋಗುವ. ಹೋಗಿ, ನಿನ್ನ ಪರೀಕ್ಷೆ ಭಾಳ ಮುಖ್ಯ, ಹೋಗುವ. ಆಯ್ತಮ್ಮ.